ಹಾಯ್ ಹಲೋ ಎಲ್ಲರಿಗೂ ಕೂಡ ನಮಸ್ಕಾರ. ಬ್ಯಾಚುಲರ್ಸ್ ಅಡುಗೆಗೆ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಸುನೀಲ್ ಕುಮಾರ್. ಸ್ನೇಹಿತರೆ, ಇವತ್ತೊಂದು ಹೊಸ ಹಾಗೆ ಸ್ಪೆಷಲ್ ರೆಸಿಪಿಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಪಲಾವ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ. ಅದರಲ್ಲೂ ಕೂಡ ಮೆಂತ್ಯ ಸೊಪ್ಪನ್ನು ಬಳಸಿ ಸೊಗಸಾದಂತಹ ಪಲಾವನ್ನು ನೀವು ಮನೆಯಲ್ಲೇ ಮಾಡಬಹುದು. ಅದೆಂತಹ ಟೇಸ್ಟನ್ನು ಹೊಂದಿರುತ್ತೆ ಅಂದರೆ ಒಂದು ಸಾರಿ ನೀವು ತಿಂದರೆ ಮತ್ತೆ ಮತ್ತೆ ತಿನ್ನಬೇಕು ಅನಿಸುತ್ತೆ. ಕ್ಯಾಶುಯಲ್ಲಾಗಿ ಎಲ್ಲರೂ ಕೂಡ ಈ ಮೆಂತ್ಯ ಪಲಾವನ್ನು ತೋರಿಸಿರ್ತಾರೆ. ಆದರೆ ನಾನಿಲ್ಲಿ ನಿಮಗೆ ಸಿಂಪಲ್ ಹಾಗೆ ಕೆಲವೊಂದು ಟ್ರಿಕ್ಸ್ಗಳ ಮುಖಾಂತರ ಮೆಂತ್ಯ ಪಲಾವನ್ನು ಟೇಸ್ಟಿಯಾಗಿ ಹಾಗೆ ವೇಗವಾಗಿ ಮಾಡೋದು ಹೇಗೆ ಅಂತ ತೋರಿಸುವಂತಹ ಪ್ರಕ್ರಿಯೆಯನ್ನು ಮಾಡ್ತಾಯಿದ್ದೀನಿ. ಹಾಗೆ ಸ್ನೇಹಿತರೆ, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ. ಹಾಗೆ ಕೊರೋನಾ ವೈರಸ್ಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂಥ ನಿಯಮಗಳನ್ನು ಪಾಲಿಸಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ. ಮೊದಲನೇದಾಗಿ ನಾನು ಮೆಂತ್ಯ ಸೊಪ್ಪನ್ನು ತೊಗೊಂಡಿದ್ದೀನಿ. ತುಂಬಾ ಟೇಸ್ಟಿಯಾಗಿರುತ್ತೆ. ಈ ಸೊಪ್ಪನ್ನು ಫಸ್ಟು ಕಟ್ ಮಾಡ್ಕೊಳ್ಬೇಕಾಗತ್ತೆ. ಈ ಕಟ್ ಮಾಡುವಂಥ ಪ್ರೊಸೀಜರು ಒಂದಿದೆ. ಏನಂತ ಹೇಳಿದ್ರೆ, ಇದನ್ನು ತುಂಬ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ಆಗ ಏನಾಗುತ್ತೆ ಅಂದರೆ ಬಾಯಿಗೆ ಸಿಕ್ಕದ ಹಾಗೆ ಇದು ಚೆನ್ನಾಗಿ ಬೇಯುತ್ತೆ. ನೋಡಿ, ಕಟ್ ಮಾಡ್ಕೊಂಡಿದ್ದೀನಿ. ನಂತರ ನಾನು ಇಲ್ಲೊಂದು ಮಿಕ್ಸಿ ಜಾರ್ ತೊಗೊಂಡು ಕೊತ್ತಂಬರಿ ಸೊಪ್ಪು ಒಂದು 5 ಕಡ್ಡಿಯಷ್ಟು ಹಾಕ್ಕೊಂಡಿದ್ದೀನಿ. ನಂತರ ಪುದೀನ ಸೊಪ್ಪನ್ನು ಕೂಡ ಒಂದು 5 ಕಡ್ಡಿಯಷ್ಟು ಹಾಕ್ಕೊಂಡಿದ್ದೀನಿ. ಇದಕ್ಕೆ ಚಕ್ಕೆ, ಲವಂಗ ಹಾಗೆ 2 ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀನಿ. ಚಕ್ಕೆ ಒಂದು 2 ಇಂಚಿದೆ, ಮತ್ತು ಲವಂಗ ಬಂದು ಒಂದು 5 ಇದೆ, ಏಲಕ್ಕಿ 2 ಹಾಕ್ಕೊಂಡಿದ್ದೀನಿ. ಆನಂತರ ಹಸಿರು ಮೆಣಸಿನ್ಕಾಯಿ, ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ. ನಾನಿಲ್ಲಿ ಖಾರ ಇಲ್ಲದೆ ಇರೋಂತಹ ಮೆಣಸಿನ್ಕಾಯಿ ಸುಮಾರು 5 ಹಾಕ್ಕೊಂಡಿದ್ದೀನಿ. ನಂತರ ಇದಕ್ಕೆ ಬೆಳ್ಳುಳ್ಳಿ 2 ಗೆಡ್ಡೆ ಹಾಗೆ 2 ಇಂಚಿನಷ್ಟು ಶುಂಠಿಯನ್ನು ಹಾಕ್ಕೊಂಡಿದ್ದೀನಿ. ಇದೆಲ್ಲವನ್ನು ಕೂಡ ರುಬ್ಕೊಂಬರೋಣ. ನೋಡಿ, ತುಂಬ ತೆಳ್ಳಗೆ ಅಂದರೆ ಸ್ವಲ್ಪ ನೀರು ಹಾಕ್ಕೊಂಡು ರುಬ್ಕೊಂಡು ಬನ್ನಿ. ಇದು ತುಂಬ ಮೃದುವಾಗಿರಬೇಕು, ಬಾಯಿಗೆ ಸಿಕ್ಕಬಾರ್ದೇನೋ ಆ ರೀತಿಯಲ್ಲಿ ರುಬ್ಕೊಂಡು ಬನ್ನಿ. ಆನಂತರ ಕುಕ್ಕರನ್ನು ಇಟ್ಕೊಂಡು ಸುಮಾರು 1 ಕಪ್ನಷ್ಟು ಎಣ್ಣೆ, ಅಂದರೆ ಸುಮಾರು 3 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ 2 ಪಲಾವ್ ಎಲೆಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಂತರ ಈರುಳ್ಳಿ ಸುಮಾರು 1.5 ಗೆಡ್ಡೆಯಷ್ಟು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ದಪ್ಪದಾಗಿದ್ದರೆ 1 ಗೆಡ್ಡೆ ಈರುಳ್ಳಿ ಸಾಕು. ನಂತರ ಬಟಾಣಿ 1 ಕಪ್ನಷ್ಟು, ಸುಮಾರು 150 ಗ್ರಾಮ್ ಬಟಾಣಿ ಇರಬಹುದು. ಇದನ್ನು ಕ್ಲೀನಾಗಿ ಹುರ್ಕೋಬೇಕು. ಯಾಕೆಂದರೆ ಮೇಯ್ನ್ ಇದರಲ್ಲಿ ಬಟಾಣಿ ಬೇಯಬೇಕಾಗುತ್ತೆ ಸ್ನೇಹಿತರೆ. ಬಟಾಣಿ ಬೆಂದಿಲ್ಲ ಅಂದರೆ ಹಸರಿಗೆ ಸಿಗುತ್ತೆ. ಹಾಗಾಗಿ ನಂತರ ಸೊಪ್ಪನ್ನು ತೊಳೆದು ಸೋರು ಹಾಕ್ಕೊಂಡು ಬಂದಿದ್ದೀನಿ. ಇದನ್ನು ಕೂಡ ಮೆಂತ್ಯ ಸೊಪ್ಪನ್ನು ಹಾಕ್ಕೊಂಡು ಆನಂತರ ಇದಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಉಪ್ಪು ನಿಮ್ಮ ಒಂದು ರುಚಿಗೆ ತಕ್ಕನ ಹಾಗೆ ಹಾಕ್ಕೊಡಿ. ಹೆಚ್ಚು ಕಡಿಮೆ ನಾನಿಲ್ಲಿ ಒಂದು 2 ಟೀ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ. ಕಡಿಮೆ ಇದ್ರೂ ಪರವಾಗಿಲ್ಲ, ಬಟ್ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಆಮೇಲೆ ಟೇಸ್ಟ್ ನೋಡಿಕೊಂಡು ನಾವು ಉಪ್ಪನ್ನು ಹೆಚ್ಚಿಗೆ ಮಾಡ್ಕೋಬಹುದು. ಇದೆಲ್ಲವನ್ನು ಕೂಡ ಕ್ಲೀನಾಗಿ ಬೇಯಿಸ್ಕೊಳ್ಳೋಣ. ಅದರಲ್ಲೂ ಮೇಯ್ನು ಸೊಪ್ಪು ಮತ್ತು ಬಟಾಣಿ ಬೇಯಬೇಕಾಗುತ್ತೆ. ಆನಂತರ ಇದಕ್ಕೆ ಗರಂ ಮಸಾಲ ಸುಮಾರು ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲಾನ ಹಾಕ್ಕೊಂಡಿದ್ದೀನಿ. ನಂತರ ಅರಿಶಿಣದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಆನಂತರ ಈಗ ಆಲ್ರೆಡಿ ನಾನು ಮಾಡ್ಕೊಂಡು ಬಂದಿರೋ ಪೇಸ್ಟ್ ಏನಿದೆ ಇದನ್ನು ರುಬ್ಕೊಂಡು ಬಂದಿರೋದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ಇದಕ್ಕೆ ಹಾಕ್ಕೊಂಡು ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ ಸ್ನೇಹಿತರೆ. ಆ ಫ್ರೈ ಮಾಡ್ತಾ ಇದ್ದಾಗೇನೆ ಒಂದು ಘಮ ಅನ್ನುವಂತಹ ಸ್ಮೆಲ್ ಬರುತ್ತೆ. ನಿಜವಾಗ್ಲೂ ಕೂಡ ಅದರಿಂದನೇ ಗೊತ್ತಾಗ್ಬಿಡುತ್ತೆ ಮನೆ ಎಲ್ಲ ಕಡೆಗೂ ಇಲ್ಲಿ ಪಲಾವ್ ಮಾಡ್ತಿದ್ದಾರೆ ಅಂತ. ಸೊ ಇದು ನೋಡಿ, ರೆಸಿಪಿ ರೆಡಿ ಆಯಿತು. ಈಗ ನಾನೇನು ಮಾಡ್ತೀನಿ, ಇದಕ್ಕೆ ಟೊಮೊಟೊ ಹಾಕ್ಕೊಳ್ತೀನಿ. 2 ಟೊಮೊಟೊವನ್ನು ಮೀಡಿಯಮ್ ಗಾತ್ರದ್ದು ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಕ್ಲೀನಾಗಿ ಫ್ರೈ ಮಾಡ್ಕೊಳ್ಳೋಣ. ನೋಡಿ, ಇವಾಗ ಎಲ್ಲವೂ ಕೂಡ ಹೆಚ್ಚು ಕಡಿಮೆ ಒಂದು ಅದಕ್ಕೆ ಬೆಂದಿದೆ. ಈಗ ಇದಕ್ಕೆ ನೀರು ಹಾಕೋಣ. ನೀರನ್ನು ಹಾಕೋಬೇಕಾದ್ರೆ ನೆನಪಲ್ಲಿ ಇಟ್ಕೊಳ್ಳಿ, ನೀವು ಎಷ್ಟು ಅಕ್ಕಿ ಹಾಕ್ಕೊಳ್ತೀರಾ ಅನ್ನೋದರ ಆಧಾರದ ಮೇಲೆ ನೀವು ನೀರನ್ನು ಹಾಕ್ಕೋಬೇಕಾಗತ್ತೆ. ನಾನಿಲ್ಲಿ ಸುಮಾರು 3.5 ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ. ಯಾಕೆಂದರೆ ನಾನು ಇದೇ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿ ತೊಗೊಂಡಿದ್ದೀನಿ. ಹಾಗಾಗಿ ಅದೇ ಒಂದು ಮೆಜರ್ಮೆಂಟಲ್ಲಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನಿಮಗೆ ಜಾಸ್ತಿ ಬೇಯಬೇಕು ಅಂತ ಹೇಳಿದ್ರೆ ಇನ್ನೊಂದು ಅರ್ಧ ಗ್ಲಾಸ್ ನೀರನ್ನು ಹೆಚ್ಚಿಗೆ ಮಾಡಿಕೊಂಡ್ರೆ ಏನೂ ಸಮಸ್ಯೆ ಇಲ್ಲ. ಸೊ ಉದ್ರಾಗಬೇಕು ಅಂದರೆ ಸ್ವಲ್ಪ ನೀರು ಕಡಿಮೆ ಇರಲಿ. ನೋಡಿ, ಅಕ್ಕಿಯನ್ನು ತೊಳ್ಕೊಂಡು ಬಂದಿದ್ದೀನಿ. ಈಗ ಅದೇ ಗ್ಲಾಸ್ನಲ್ಲಿ 2 ಗ್ಲಾಸ್ನಷ್ಟು ಅಕ್ಕಿ, ಸುಮಾರು ಅರ್ಧ kg ಇರಬಹುದು ಅಕ್ಕಿ. ಇದನ್ನು ತೊಳ್ಕೊಂಡು ಇದರೊಳಗಡೆ ಹಾಕ್ಕೊಳ್ತೀನಿ. ಒಂದು ಕುದಿ ಬಂದ ಮೇಲೆ ಹಾಕ್ಕೊಳ್ಬೇಕು. ಸೊ ಕುದಿ ಬಂದ ಮೇಲೆ ಇದನ್ನು ಹಾಕ್ಕೊಂಡು ಕ್ಲೀನಾಗಿ ಮಿಕ್ಸ್ ಮಾಡೋಣ. ನಂತರ ಈಗ ಕುಕ್ಕರ್ ಲಿಡ್ಡನ್ನು ಮುಚ್ಚಿ 1 ವಿಷಲನ್ನು ತಗೊಳ್ಳೋಣ. 1 ವಿಷಲ್ ತೊಗೊಂಡ್ರೆ ಸಾಕು ಸ್ನೇಹಿತರೆ. ಸೊಗಸಾಗಿ ತುಂಬ ಚೆನ್ನಾಗಿ ಹೇಳಿದ್ನಲ್ಲ, ಕುಕ್ಕರ್ ಕೂಗ್ತಾ ಇದ್ದ ಹಾಗೆ ಮನೆಗೆಲ್ಲ ಘಮ ಅನ್ನೋದು ರೀತಿಯಲ್ಲಿ ಪಲಾವ್ ಸ್ಮೆಲ್ಲು ಬರುತ್ತೆ. ನೋಡಿ ಸ್ನೇಹಿತರೆ, ಎಷ್ಟು ಚೆನ್ನಾಗಾಗಿದೆ, ಉದ್ರಾಗಾಗಿದೆ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತು ನಾನು ಮಾಡಿದಂತಹ ಈ ಒಂದು ಸಣ್ಣ ರೆಸಿಪಿ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೊಳ್ತೀನಿ.
ಇಷ್ಟ ಆಗಿದರೆ ಲೈಕ್ ಬಟನ್ನ ಒತ್ತೋದನ್ನು ಮರಿಬೇಡಿ ಸ್ನೇಹಿತರೆ. ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಅಂತ ಹೇಳ್ತಾ, ಇನ್ನು ನಮ್ಮ ಕಡೆಯ ರೆಸಿಪಿಗೆ ಸಂಬಂಧಪಟ್ಟಾಗೆ ಮೊದಲನೇ ಕಾಮೆಂಟನ್ನು ಕಾವ್ಯ BN ಆಚಾರ್ಯರವ್ರು ಕೊಟ್ಟಿದ್ದರೆ, ಮೊದಲನೇ ಉತ್ತರವನ್ನು ಮಂಜುಳಾ ಜಗದೀಶ್ರವ್ರು ಕೊಟ್ಟಿದ್ದಾರೆ. ಯಾರೆಲ್ಲ ನಮ್ಮ ವಿಡಿಯೋಗಳನ್ನು ನೋಡಿದ್ದೀರಾ, ಲೈಕ್ ಮಾಡಿದ್ದೀರಾ, ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿದ್ದೀರಾ, ಅವರೆಲ್ಲರಿಗೂ ಕೂಡ ನಮಸ್ಕಾರವನ್ನು ಹೇಳ್ತಾ, ಇವತ್ತಿನ ಪ್ರಶ್ನೆ ಏನಪ್ಪ ಅಂದರೆ, ಈ ರೆಸಿಪಿಗೆ ನಾನು ಒಟ್ಟು ಎಷ್ಟು ಮೆಣಸಿನಕಾಯಿಗಳನ್ನು ಯೂಸ್ ಮಾಡಿದ್ದೀನಿ ಅಂತ ನೀವು ನನಗೆ ಹೇಳಬೇಕು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.